ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಕೆಆರ್ಎಸ್ ಡ್ಯಾಂನ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ನೂರ 5 ಅಡಿಗೆ ತಲುಪಿದೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ. ಕೆಆರ್ಎಸ್ಗೆ 19,275 ಕ್ಯೂಸೆಕ್ನಷ್ಟು ಒಳಹರಿವು ಇದೆ. ಕೆಆರ್ಎಸ್ನಿಂದ 1985 ಕ್ಯೂಸೆಕ್ ಅನ್ನ ಹೊರಹರಿವಿನ ರೂಪದಲ್ಲಿ ಬಿಡಲಾಗ್ತಾ ಇದೆ. ಬಟ್ ನಾಲೆಗಳಿಗೆ ನಮಗೆ ನೀರು ಬಿಡಿ ನೀವು ಅಂತ ರೈತರು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾರೆ. ಕೃಷಿ ಚಟುವಟಿಕೆ ಆರಂಭಿಸೋದಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ. ಬಟ್ ಅಷ್ಟು ಸುಲಭ ಇಲ್ಲ ನಾಲೆಗಳಿಗೆ ನೀರು ಬಿಡೋದು. ಯಾಕಂದರೆ ಒಂದು ಈ ಇರಿಗೇಷನ್ ಕನ್ಸಲ್ಟೇಷನ್ ಕಮಿಟಿ ಅಂತ ಒಂದಿರುತ್ತೆ, ನೀರಾವರಿ ಸಲಹಾ ಸಮಿತಿ ಅಂತ. ಅವ್ರಿಗೊಂದು ಗ್ರೀನ್ ಸಿಗ್ನಲ್ ಸಿಗಬೇಕಾಗತ್ತೆ. ಅವ್ರು ಡಿಸೈಡ್ ಮಾಡಬೇಕು ಯಾವ್ಯಾವ ನಾಲೆಗಳಿಗೆ ಎಷ್ಟು ದಿನ ಬಿಡಬೇಕು ಅಂತ. ಅದು ಡಿಸೈಡ್ ಆಗಬೇಕು ಅಂತ ಹೇಳಿದ್ರೆ ಲೀಗಲ್ ಆಬ್ಲಿಗೇಷನ್ಸ್ ಏನಿರುತ್ತೆ, ಈ ಕಾವೇರಿ ನೀರು ಇಂಟರ್ಸ್ಟೇಟ್ ಲೀಗಲ್ ಮ್ಯಾಟ್ರು. ಹೀಗಾಗಿ CWMA ಕೂಡ ಮಾನಿಟರ್ ಮಾಡ್ತಿರುತ್ತೆ. ಹಿಂದೆ 82 ಇದ್ದಾಗ ಮುಖ್ಯಮಂತ್ರಿಗಳು ಬೆಳೆ ಹಾಕ್ಬಿಡಿ ಅಂತ ಮನವಿ ಮಾಡ್ಕೊಂಡಿದ್ರು. ನಾವು ಸ್ಪಂದಿಸಿದ್ವಿ. ಇವಾಗ 105 ಅಡಿವರೆಗೂ ಬಂದಿದೆ. ನಾಲೆಗಳಿಗೆ ನೀರು ಬಿಡ್ತೀವಿ ಯಥೇಚ್ಛವಾಗಿ, ನೀವು ಬೆಳೆ ಬೆಳೀರಿ ಅಂತ ಹೇಳ್ಬೇಕಿತ್ತು. ಇನ್ನೂ ಹೇಳಿಲ್ಲ. ಈಗಲಾದರೂ ತಕ್ಷಣ ಹೇಳ್ಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಕನ್ಫ್ಯೂಷನ್ ಇಲ್ಲ, ಎಲ್ಲ ಬೆಳೆ ಒಟ್ಲಾಗ್ತಾ ಇದಾರೆ. ನೀರು ನಂಬ್ಕೊಂಡು ಇವ್ರು ಹೇಳ್ಬೇಕು. ಒಂದು ಮಾತು ಹೇಳಿದ್ರೆ ಇನ್ನೂ ರೈತರಿಗೆ ಅನುಕೂಲ. ಕಾವೇರಿ ಕೊಳ್ಳದಲ್ಲಿ ಕಾವೇರಿ ನದಿ ನೀರಿನಿಗಾಗಿ ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶ ಮಾಡಿತ್ತು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ. ಇಡೀ ಜಿಲ್ಲೆಯ ಜನ, ಕಾವೇರಿ ಕೊಳ್ಳದ ಜನ, ರಾಜ್ಯದ ಜನ ಕಾವೇರಿಗಾಗಿ ಹೋರಾಟ ಮಾಡುವ ಈ ಸಂದರ್ಭಕ್ಕೆ ವರುಣನ ಕೃಪೆಯಿಂದಾಗಿ, ದೇವರ ಜನರ ಪ್ರಾರ್ಥನೆಯಿಂದಾಗಿ ಕಾವೇರಿ ಕೊಳ್ಳದಲ್ಲಿ ಮಳೆ ಹೋಗ್ತಾ ಇದೆ. ಕಾವೇರಿ ಕೂಡ 92 ಅಡಿ ಇದ್ದಿದ್ದು ಈಗ 105 ಅಡಿ ಎತ್ತ ದಾಪುಕಲಾಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಈಗಿರುವ ಬೆಳೆಗೆ, ಹೊಸ ಬೆಳೆಗಾಗಿ ತಕ್ಷಣ ನಾಲೆಗಳಿಗೆ ನೀರು ಬಿಡಬೇಕು. ಈ ದೇಶದ ಬೆನ್ನೆಲುಬು ರೈತ ಚೆನ್ನಾಗಿದ್ದರೆ ಮಾತ್ರ ಈ ದೇಶದಲ್ಲಿ ಸುಭಿಕ್ಷ